ಹೆಸರು ಈ ಧರ್ಮಸ್ಥಳದ ವಿಚಾರಕ್ಕೆ ಬರೋದಾದ್ರೆ ಆ ಧರ್ಮಸ್ಥಳದ ತಲೆಬುರುಡೆ ಪ್ರಕರಣ ಸದ್ಯಕ್ಕೆ ಮುಗಿಯುವ ಯಾವುದೇ ಲಕ್ಷಣ ಕೂಡ ಕಾಣ್ತಾ ಇಲ್ಲ. ಯಾಕಂದ್ರೆ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡಿತಾ ಇದೆ ಈ ಒಂದು ಪ್ರಕರಣ. ಇನ್ನು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಇದ್ನಲ್ಲ, ಈತನ ಪಾರ್ಟ್ 3 ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ. ಚಿನ್ನಯ್ಯನ ಬುರುಡೆ ಕಥೆಯನ್ನ ಕೇಳಿ ತಿಮರೋಡಿ ಅವರೇ ಶಾಕ್ ಆಗ್ಬಿಟ್ಟಿದ್ದಾರೆ. ಧರ್ಮಸ್ಥಳ ತಲೆಬುರುಡೆ ಪ್ರಕರಣ ಸದ್ಯಕ್ಕಂತೂ ಮುಗಿಯುವ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಯಾಕಂದ್ರೆ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಪಾರ್ಟ್ 3 ವಿಡಿಯೋ ಕೂಡ ಈಗ ರಿಲೀಸ್ ಆಗಿದೆ. ಚಿನ್ನಯ್ಯನ ಬುರುಡೆ ಕಥೆ ಕೇಳಿ ಸ್ವತಃ ತಿಮರೋಡಿ ಅವರೇ ಶಾಕ್ ಆಗಿದ್ದಾರಂತೆ. ಪೊಲೀಸರು ಭದ್ರತೆ ಕೊಟ್ರೆ ಹೂತಿಟ್ಟ ಜಾಗ ತೋರಿಸ್ತೇನೆ. ವಿಡಿಯೋದಲ್ಲಿ ಹೆಣಗಳನ್ನ ಹೂತಿಟ್ಟಿರುವ ಬಗ್ಗೆ ಪ್ರಸ್ತಾಪವನ್ನ ಚಿನ್ನಯ್ಯ ಮಾಡಿದ್ದಾನೆ. ವಿಡಿಯೋದಲ್ಲಿ ಶವ ಹೂತಿರೋ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಹೇಳ್ಕೊಂಡಿದ್ದಾನೆ. ಎಲ್ಲಾ ಮಾಹಿತಿಯನ್ನ ತಿಮರೋಡಿಗೆ ಚಿನ್ನಯ್ಯ ಅವರು ಹೇಳ್ಕೊಂಡಿದ್ದಾರೆ. ಇನ್ನು ಸದ್ಯಕ್ಕಂತೂ ಈ ಧರ್ಮಸ್ಥಳ ಪ್ರಕರಣ ಏನಿದೆ ದೊಡ್ಡ ತಲೆನೋವಾಗಿದೆ SIT ಅವರಿಗೆ ಅಂತಾನೆ ಹೇಳಬಹುದು. ಸದ್ಯಕ್ಕೆ ಮುಗಿಯುವ ಲಕ್ಷಣ ಕೂಡ ಕಾಣ್ತಾ ಇಲ್ಲ. ಯಾಕಂತಂದ್ರೆ ಸ್ವತಃ ಏನು ಮಾಸ್ಕ್ ಮ್ಯಾನ್ ತೋರಿಸಿದಂತಹ ಜಾಗದಲ್ಲಿ ಯಾವುದೇ ರೀತಿಯ ಮೂಳೆಗಳಾಗಿರಬಹುದು ಅಥವಾ ಆತ ಹೇಳಿದಂತಹ ಆರೋಪಗಳೇನಿತ್ತು ಅಥವಾ ಸುಳ್ಳು ಅಂತ ಕೂಡ ಪ್ರೂವ್ ಆಯಿತು. ಇದಾದ ನಂತರ ಆತನನ್ನು ಕೂಡ ಅರೆಸ್ಟ್ ಮಾಡಿ ವಿಚಾರಣೆಯನ್ನು ಕೂಡ ಮಾಡಿದ್ರು. ಇದೀಗ ತಿಮರೋಡಿ ಅವರು ಆತನ ವಿರುದ್ಧ ವಿಡಿಯೋಗಳನ್ನ ಹರಿಬಿಟ್ಟಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ. ಅವರ ಇನ್ಸ್ಟಾ ಪೇಜ್ ಏನಿದೆ, ತಿಮರೋಡಿ ಅವರ ಇನ್ಸ್ಟಾ ಪೇಜ್, ಆ ಪೇಜ್ನಲ್ಲಿ ಚಿನ್ನಯ್ಯನ ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ. ಗೊಮ್ಮಟ ಬೆಟ್ಟದ ಬಳಿ ಒಟ್ಟು 75 ಹೆಣಗಳನ್ನ ಹೂತಿದ್ದೇನೆ. ಪಾಂಗಳ ಗೊಮ್ಮಟ ಬೆಟ್ಟಕ್ಕೆ ಹೋಗುವ ದಾರಿಯಲ್ಲಿ ಹೂತಿದ್ದೆ ಅಂತ ಹೇಳ್ಕೊಂಡಿದ್ದಾನೆ. ಈ ಬಗ್ಗೆ ಮಹೇಶ್ ಶೆಟ್ಟಿ ತಿಮರೋಡಿಗೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹೇಳಿದ್ದಾನೆ. ನಾನು ಹೆಣ ತಳ್ಳುವ ಗಾಡಿಯಲ್ಲಿ ಇಟ್ಕೊಂಡು ಹೋಗ್ತಿದ್ದೆ. ಪೂಜೆ ಮಾಡುವ ಭಟ್ಟರ ಮನೆ ಮಗಳನ್ನು ಕೂಡ ಹೂತು ಹಾಕಿದ್ದೇನೆ ಅಂತ ಹೇಳ್ಕೊಂಡಿದ್ದಾನೆ. ಪತ್ನಿ ಎದುರೇ ಮಹೇಶ್ ಶೆಟ್ಟಿ ತಿಮರೋಡಿಗೆ ಚಿನ್ನಯ್ಯ ಈ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಆತ ಪ್ರತಿಯೊಂದು ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಅಂದ್ರೆ ಆ ವಿಡಿಯೋ ಮಾಡಿದ್ರು ಆ ಸಂದರ್ಭದಲ್ಲಿ ತಿಮರೋಡಿಗೆ ಹೇಳ್ಕೊಂಡಿದ್ದಾನೆ. ಪಾಂಗಳದಿಂದ ಅದೇ ದಾರಿ ಜಾಯಿನ್ ಆಗತ್ತೆ, ಅಲ್ಲೂ ಕೂಡ ನಾನು ಸಾಕಷ್ಟು ಹೆಣಗಳನ್ನ ಹೂತಿಟ್ಟಿದ್ದೇನೆ ಅಂತ ಹೇಳಿದ್ದಾನೆ. ಹಾಗಾದ್ರೆ ಏನ್ ಮಾತುಕತೆ ನಡೆದಿದೆ ಅವರ ಇಬ್ಬರ ನಡುವೆ ಅಂತ ನೋಡೋಣ.